ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಿಮ್ಗೆ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಿದ್ದೀನಿ. ಹಾಯ್ ಧರಣಿ. ಹಾಯ್ ರಾಜಿ. ಏನ್ ಮಾಡ್ತಿದ್ಯಾ? ಡೈಲಿ ರೊಟೀನ್ ಅನೌನ್ಸ್ಮೆಂಟ್ ಮಾಡ್ತಿದ್ದೀನಿ. ಓ ಸರಿ ರಾಜಿ, ಹಾಸ್ಪಿಟಲ್ ಅಲ್ಲಿ ಅರುಣ್ ಸಿಚುವೇಶನ್ ಹೇಗಿದೆ? ಅರುಣ್ ಹೇಗಿರ್ತಾನೆ? ಇನ್ನು ಟ್ರೀಟ್ಮೆಂಟ್ ನಡೀತಾನೆ ಇದೆ. ನಿಮ್ ತಂದೆ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರಲ್ವಾ? ಮಾಡ್ದಿರೋ ತಪ್ಪಿಗೆ ತುಂಬಾ ಕಷ್ಟಪಟ್ಟೆ ರಾಜಿ. ಶೌರ್ಯ ಸರ್ ಸಂಪಾದಿಸಿದ ಹೆಸರು ಒಂದೇ ದಿನದಲ್ಲಿ ಹಾಳಾಗ್ಬಿಡ್ತಿತ್ತು. ಇದನ್ನೆಲ್ಲ ಅಶ್ಮಿತಾ ಬೇಕು ಅಂತಾನೆ ಮಾಡಿರೋ ಧರಣಿ. ಹೌದಾ? ಅವಳು ನಿಮ್ಮನೆ ಸೊಸೆನೇ ಅಲ್ವಾ? ಅವಳು ನಮ್ಮನೆಗ್ ಬಂದಿರೋದೇ ನಮ್ಮ ಮೇಲೆ ಹಾಗೆ ತೀರ್ಸ್ಕೊಳ್ಳೋದಕ್ಕೆ. ಸೀರಿಯಸ್ಲಿ? ಹೌದು. ಆದ್ರೆ ಈ ರೀತಿ ಮಾಡಿ ಶೌರ್ಯ ಸರ್ನ ಅರೆಸ್ಟ್ ಮಾಡೋ ಹಾಗೆ ಮಾಡ್ತಾಳೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಮೇಲೆ ಹಾಗೆ ತೀರ್ಸ್ಕೊಳ್ಳೋದಕ್ಕೆ ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಜೀವನಾನ ತುಂಬಾ ನಾಶ ಮಾಡಿದಾಳೆ. ಲಕ್ಕಿಯಲ್ಲಿ ನಮ್ ಕಾಲೇಜ್ ಸಿಸಿ ಕ್ಯಾಮ್ರಾಲಿಯ ಫುಟೇಜ್ ಸಿಕ್ಕಿದ್ರಿಂದ ಅವಳು ಸಿಕ್ಕಾಕೊಂಡ್ಲು. ನಿಜಾನಾ? ಅವಳನ್ನ ಪೊಲೀಸ್ ಕೂಡ ಅರೆಸ್ಟ್ ಮಾಡಿದ್ರಲ್ಲ. ಅವಳಿಗೆ ಹಾಗೆ ಆಗ್ಬೇಕು ರಾಜಿ. ಅಸ್ಮಿತನ ಅನಾವಶ್ಯಕವಾಗಿ ಅರೆಸ್ಟ್ ಮಾಡಿಸಿದ್ರು. ನಮ್ ವಿರೋಧವಾಗಿದ್ರೆ ಅವ್ರಿಗೊಂದು ಗತಿ ಕಾಣಿಸೋಣ. ಹೌದು. ಆದ್ರೆ ಬ್ಯಾಡ್ ಲಕ್ ಏನು ಅಂದ್ರೆ ಅವಳು ಬೇಲ್ ಮೇಲೆ ಹೊರಗ್ ಬಂದಿದ್ದಾಳೆ. ಅವಳು ಬೇಲ್ ಮೇಲೆ ಹೊರಗೆ ಬಂದಿದ್ದಾಳು. ಸ್ಟೂಡೆಂಟ್ಸ್ ಜೊತೆ ಯಾಕಾದ್ರೂ ಇಟ್ಕೊಂಡು ಅಂತ ಜೀವನ ಪೂರ್ತಿ ಕೊರಗ್ತಾ ಇರ್ಬೇಕು. ಶೌರ್ಯ ಸರಿ ಕೊಟ್ಟಿದ್ ಪೇಪರ್ನ ಅವಳು ಹೇಗ್ ಲೀಕ್ ಮಾಡಿದ್ಲು? ಅವತ್ತು ಶೌರ್ಯ ಸರ್ಗೆ ಪ್ರಿನ್ಸಿಪಲ್ ಸರ್ ಕೀ ಕೊಟ್ಟಾಗ ಆ ಕೀನ ಫೋನ್ ನ ಕದ್ಕೊಂಡು ಪೇಪರ್ ಅಲ್ಲಿ ಸ್ಕ್ಯಾನ್ ಮಾಡಿ ಅದನ್ನ ಎಲ್ರಿಗೂ ಕಳ್ಸಿದಾಳೆ. ದುಡ್ಡಿರೋರಲ್ವಾ, ಅವಳಿಗೆ ಶಿಕ್ಷೆ ಆಗತ್ತೆ ಅನ್ನೋ ಗ್ಯಾರಂಟಿನೇ ಇಲ್ಲ. ನಾಳೆ ಅರುಣ್ ಪ್ರಾಣ ಹೋದ್ರೂ ಅಶ್ಮಿತಂಗೆ ಏನ್ ಪ್ರಾಬ್ಲಮೂ ಇಲ್ಲ. ಹ್ಯಾಪಿಯಾಗಿ ಬೇಲ್ ಮೇಲೆ ಆಚೆ ಕಡೆನೇ ಇರ್ತಾಳೆ. ಅವಳು ಮನಸ್ ಮಾಡಿದ್ರೆ ಕೇಸನ್ನು ಕ್ಲೋಸ್ ಮಾಡ್ಬೋದು. ಈ ದುಡ್ಡಿರೋರ್ಗೆ ಯಾವ ತೊಂದ್ರೆನೂ ಆಗಲ್ಲ ಅಂತ ಹೇಳ್ತಾರಲ್ಲ, ಏನ್ ಮಾಡೋದು? ಇಂಥವ್ರಿಗೆಲ್ಲ ಶಿಕ್ಷೆ ಕೊಡೋದಕ್ಕೆ ಅವಾಗೆಲ್ಲ ದೇವ್ರು ಇರ್ತಾ ಇದ್ರು. ಇವಾಗ ಯಾರಿದ್ದಾರೆ? ನಾವಿದೀವಲ್ವಾ? ಬೇಲ್ ಮೇಲೆ ಆಚೆ ಬಂದಿದ್ದೆ ಒಳ್ಳೆ ಕೆಲ್ಸ ಆಯ್ತು. ನಮ್ ಕೈಗೆ ಸಿಗಾಕೊಂಡು ನಮ್ ಜೊತೆ ಓದ್ಕೊಂಡೆ, ನಮ್ ಜೊತೆ ಆಟ ಆಡ್ಕೊಂಡಿದ್ದಂತ ಕೋ ಸ್ಟೂಡೆಂಟ್ಗೆ ಹೀಗ್ ಮಾಡಿದಾಳೆ ಅಂತಂದ್ರೆ ನಂಬಕ್ಕೆ ಆಗ್ತಿಲ್ಲ ಅಲ್ವಾ? ಆದ್ರೆ ಇದೇ ನಿಜ. ಹಗಲು ರಾತ್ರಿ ಕಷ್ಟಪಟ್ಟು ಓದಂತ ಸ್ಟೂಡೆಂಟ್ಸ್ ಕತೆ ನೀರಲ್ಲಿ ಹೋಮ ಮಾಡ್ದ ಹಾಗಾಗೋಯ್ತು. ಎಕ್ಸಾಮ್ಸ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಇದೆಲ್ಲದಕ್ಕೂ ಕಾರಣನೇ ಆ ಅಶ್ಮಿತಾ. ಹೌದು, ಇವತ್ ನಮ್ ಕೈಗೆ ಸಿಕ್ಕಲ್ಲಿ ಕತೆ ಮುಗೀತು. ಸರ್, ನಾವು ಕೇಳ್ತಿರೋದು ನಿಜಾನೋ? ಪೇಪರ್ ಲೀಕ್ ಮಾಡಿದ್ದು ಶೌರ್ಯ ಸರ್ ಅಲ್ವಾ, ಅಶ್ಮಿತಾನಾ? ಹೊರಗಡೆ ಏನೋ ಡಿಸ್ಟರ್ಬೆನ್ಸ್ ಆಗ್ತಿದೆ. ಹೌದು, ಅಸ್ಮಿತಾನೆ. ಅದಕ್ಕೆ ಆತರ ಪಟ್ಟು ಶೌರ್ಯ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನನ್ನ ತಪ್ಪನ್ನ ನಾನು ತಿದ್ಕೊಂಡು ಶೌರ್ಯ ಅವ್ರ ಮನೆಗೆ ಹೋಗಿ ಕ್ಷಮಾಪಣೆ ಕೇಳಿ ಅವ್ರ ಕೆಲಸ ಮತ್ತೆ ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ. ಆ ರಾಕ್ಷಸಿನ್ ಮಾತ್ರ ಸುಮ್ನೆ ಬಿಡಬಾರ್ದು. ಸ್ಟೂಡೆಂಟ್ಸ್ ಪವರ್ ಏನು ಅಂತ ಅವ್ರಿಗೆ ತೋರಿಸೋಣ. ಬನ್ನಿ ಬನ್ನಿ. ಹೌದು, ಇವತ್ತು ಅವಳನ್ನ ಬಿಡಬಾರ್ದು. ನಾನು ಅನ್ಕೊಂಡಿದ್ದು ಸ್ಟೂಡೆಂಟ್ಸ್ಗೆ ರೀಚ್ ಆಗಿದೆ. ಅಶ್ಮಿತಾ, ಪರೀಕ್ಷೆಗೋಸ್ಕರ ಚಾಪ್ಟರ್ ಓದಿರೋ ಸ್ಟೂಡೆಂಟ್ಸ್ ಎಲ್ಲ ಇವತ್ತು ನಿನ್ ಚಾಪ್ಟರ್ ಕ್ಲೋಸ್ ಮಾಡಕ್ ಬರ್ತಾ ಇದ್ದಾರೆ. ಲೇ ಮಗ, ಮಗ, ನಿನ್ ಲವರ್ ಗಂಡ ಬಂದಿದ್ದಾನೋ? ಹಲೋ ಸೀನು, ಒಬ್ನೇ ಬಂದಿದ್ಯೋ ಇಲ್ಲ ಆದ್ಯನ್ ಕೂಡ ಕರ್ಕೊಂಡ್ ಬಂದಿದ್ಯಾ? ಮಗ, ಜಸ್ಟ್ ಮಿಸ್ಸು.
ಅಯ್ಯಯ್ಯಯ್ಯೋ ಯಾಕೆ ಹಿಂಗ್ ಹೊಡೆದೆ ಬ್ರೋ? ನಾನು ಯಾವ್ದನ್ನು ಅಷ್ಟು ಈಸಿಯಾಗಿ ಸುಮ್ಮನೆ ಬಿಡಲ್ಲ. ನನ್ನ ಆದಿನ್ ಯಾಕೋ ಟ್ರಾಪ್ ಮಾಡಿದ್ಯಾ? ಕೇಳೋದು ನಾರ್ಮಲ್ ಆಗಿ ಕೇಳ್ಬೋದು ತಾನೆ, ಹೊಡೆದೇ ಕೇಳ್ಬೇಕಾ? ಹೊಡಿತಾ ಇದೀನಿ, ಸಾಯಿಸ್ತಾ ಇಲ್ಲ. ಯಾಕ ಹೊಡಿತಿರೋದು? ಆದ್ಯ ಮತ್ತೆ ನಿನ್ ಮಧ್ಯೆ ಏನೋ ನಡೀತಾ ಇದೆ. ಒಂಥರ ಲವ್ ಅನ್ಕೋ. ಆದ್ಯ ಮತ್ತೆ ನಿನ್ ಮಧ್ಯೆ ಏನೋ ನಡೀತಾ ಇದೆ. ಕೇಳಿದ್ರೆ ನಗ್ತೀಯನೋ? ನನ್ನ ಆದ್ಯನ್ ಏನ್ ಮಾಡ್ದೆ ಅಂತ ಹೇಳು ಹೇಳು ಹೇಳು. ಕೂತ್ಕೊಂಡ್ ಮಾತಾಡೋ ವಿಷಯನ ಹೊಡೆದಾಡ್ಕೊಂಡ್ ಮಾತಾಡೋ ಹಾಗೆ ಮಾಡ್ತಾ ಇದೀಯ. ಕೆಲವೊಂದನ್ನ ವಿವರವಾಗಿ ಹೇಳ್ಬಾರ್ದು, ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಆದ್ಯನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನನ್ನ ಆದ್ಯ ಅಂತವಳಲ್ಲ. ಹಾಗಂತ ನೀನ್ ಅನ್ಕೊಂಡ್ರೆ ಸರಿಯಾಗತ್ತಾ? ಹೊಳಿಯೋದೆಲ್ಲ ಚಿನ್ನ ಅಲ್ಲ ಬ್ರೋ. ಆದ್ಯ ಅಂದ್ರೆ ನಿನಗೆಷ್ಟಿಷ್ಟನೋ ನನಗೂ ಅಷ್ಟೇ ಇಷ್ಟ. ವ್ಯತ್ಯಾಸ ಏನು ಅಂದ್ರೆ ನೀನ್ ತಾಳಿ ಕಟ್ಟಿದ್ಯಾ, ನಾನ್ ತಾಳಿ ಕಟ್ಟಿಲ್ಲ. ಆದ್ಯ ನಿನಗೆ ಹೇಗೋ ನನಗೂ ಹಾಗೆ. ಏನೋ ಮಾತಾಡ್ತಾ ಇದ್ಯಾ?